ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಸೌತೆ ಕೃಷಿ ಹತ್ರ ಬಂದಿದ್ದೀನಿ. ಈ ಒಂದು ಸೌತೆ ಕೃಷಿ ಹತ್ರ ನಾನು ಯಾಕೆ ಬಂದಿದ್ದೀನಿ ಅಂತಂದ್ರೆ, ರೈತರು ಸಾಕಷ್ಟು ಜನ ನನಗೆ ಕಮೆಂಟ್ಸ್ ಮಾಡಿದ್ರು, ಹೆಚ್ಚು ಇಳುವರಿಯನ್ನ ಪಡೆಯೋದಕ್ಕೆ ಏನೇನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿದ್ರು. ಅವ್ರಿಗೋಸ್ಕರವಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಮುಂಚೆನೂ ಕೂಡ ಒಂದು 2 ವಿಡಿಯೋನ ನಾನು ಸೌತೆಕಾಯಿ ಕೃಷಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅದರಲ್ಲೂ ಕೂಡ ಹೆಚ್ಚು ಇಳುವರಿಯನ್ನು ಪಡೆಯಬೇಕು ಅಂತಂದರೆ ಯಾವ ರೀತಿಯಲ್ಲಿ ನಾವು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಕೊಡೋಣ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ಇಲ್ಲಿ 3 ಎಕರೆ ಸೌತೆಕಾಯಿಯನ್ನು ಬೆಳೆದಿರುವಂಥದ್ದು. 3 ಎಕರೆನಲ್ಲೂ ಕೂಡ ಪ್ರತಿಯೊಂದು ಒಂದೊಂದು ಎಕರೆನಲ್ಲೂ ಕೂಡ ಒಂದೊಂದು ತಳಿಯ ಒಂದು ಸೌತೆಯ ತಳಿಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಮೊದಲನೇದಾಗಿ ಇಲ್ಲಿಂದ ಅಲ್ಲಿವರೆಗೂ ಏನು ಕಾಣ್ತಾ ಇದೆಯೋ ಈ ಒಂದು ಎಕರೆನಲ್ಲಿ ಅವರು ಚೂಸ್ ಮಾಡಿರುವಂಥದ್ದು ಚಿತ್ರ ಅನ್ನುವಂಥದ್ದು ಈ ಒಂದು ಆ ತಳಿಯನ್ನು ಚೂಸ್ ಮಾಡಿದ್ದಾರೆ. ಇದನ್ನು ಜೂನ್ ತಿಂಗಳಲ್ಲಿ ಹಾಕಿರುವಂಥದ್ದು. ಈ ಕಡೆ ನೀವು ನೋಡ್ತಾ ಇರುವಂಥದ್ದು ಇದು ಗ್ಲಾಸಿ ಅಂತ ಅಂದ್ಬಿಟ್ಟು ಇದನ್ನು ಜುಲೈ ತಿಂಗಳಲ್ಲಿ ಅವ್ರು ಹಾಕಿರುವಂಥದ್ದು. ನೀವು ಈ ಕಡೆ ನೋಡ್ತಾ ಇರಬಹುದು, ಇದನ್ನು ನೀವು ನೋಡ್ತಾ ಇರುವಂಥದ್ದು ಬೆಲ್ಲೆ ಅಂತನ್ನುವಂಥದ್ದು ಈ ಒಂದು ತಳಿ. ಈ ಒಂದು ಇಷ್ಟು 3 ತಳಿಯಾದಂಥ ಬೆಳೆಗಳನ್ನು ಇವರು ಬೆಳೀತಾ ಇರುವಂಥದ್ದು. ಅದು ಒಂದು 3 ಎಕರೆನಲ್ಲಿ ಬೆಳೀತಾ ಇರುವಂಥದ್ದು. ಯಾಕೆ ಒಂದೊಂದು ಬೆಳೆಗೂ ಕೂಡ ಒಂದೊಂದು ತಿಂಗಳು ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು ಸ್ಟಾರ್ಟ್ ಆಯಿತು, ಇನ್ನೇನು ಎಂಡ್ ಆಗ್ತಾಯಿದೆ ಅನ್ನೋ ಅಂತ ಸ್ಟೇಜ್ನಲ್ಲಿ ಇದು ಬರುತ್ತೆ. ಇದು ಸ್ಟಾರ್ಟ್ ಆಗಿ ಇನ್ನೇನು ಎಂಡ್ ಆಗ್ತಾಯಿದೆ ಅನ್ನೋಂಥ ಸ್ಟೇಜಲ್ಲಿ ಇದು ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ನಮಗೆ ಯಾವ ಕಾಲದಲ್ಲಾದ್ರೂ ಕೂಡ ಈ ಒಂದು 3 ನಾವೇನು ಹೇಳಿದ್ವಿ, ಜೂನ್, ಜುಲೈ, ಆಗಸ್ಟು ಈ ಒಂದು ತಿಂಗಳಲ್ಲಿ ನಮಗೆ ಯಾವುದೆಲ್ಲಾರು ಒಂದು ತಿಂಗಳಲ್ಲಿ ನಮಗೆ ಬೆಲೆ ಕಡಿಮೆ ಆಯಿತು ಅಂತಂದರೆ ಇನ್ನೊಂದು 2 ತಿಂಗಳಲ್ಲಿ ನಮಗೆ ಖಂಡಿತವೂ ಕೂಡ ಅಪ್ಪಾಗೇ ಇರುತ್ತದೆ. ಹಾಗಾಗಿ ನಾವು ಯಾವುದೆಲ್ಲಾರು ಒಂದು ಮ್ಯಾಚ್ ಆಗ್ಬೋದು ಅನ್ನೋವಂಥ ಉದ್ದೇಶಕ್ಕೋಸ್ಕರ ಈಗ 3 ಎಕರೆಗೆ ಒಂದೇ ಥರದ ತಳಿನ ಅಥವಾ ಒಂದೇ ಸರಿಗೆ ಹಾಕ್ಬಿಡ್ತು ಅಂತಂದರೆ ನಮಗೆ ಒಂದು 3 ರೂಪಾಯಿಗೆ ಬಂದರೂ ಬರ್ಬೋದು, 4 ರೂಪಾಯಿಗೆ ಬಂದರೂ ಬರ್ಬೋದು, ಕೆಲವೊಂದು ಸರಿ 2 ರೂಪಾಯಿಗೂ ಕೂಡ ನಾವು ಅದು ಮಾರಿರುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಒಂದೊಂದು ತಿಂಗಳು ಡಿಫ್ರೆನ್ಸ್ ಬಿಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ನಾವು 2 ತಿಂಗಳು ಡಿಫ್ರೆನ್ಸ್ ಬಿಟ್ಟರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಟ್ರಯಲ್ ಪರ್ಪಸ್ಗೋಸ್ಕರ ಇದನ್ನು 1 ತಿಂಗಳು ಬಿಟ್ಟು ನಾವು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಏನಿದೆ ಅಂತಂದರೆ, ಇವಾಗ ಚಿತ್ರ ಇವನ್ನು ನೋಡ್ತಾ ಇದ್ರಿ, ಇದು ಕೂಡ ನಾವೇನು ಸ್ಟಾರ್ಟಿಂಗಲ್ಲಿ ಮಣ್ಣನ್ನು ಹದ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಮಲ್ಚಿಂಗ್ ಪೇಪರ್ ನೀವು ಹಾಕ್ಬೋದು ಅಥವಾ ಹಾಕದೇ ಇರ್ಬೋದು. ಹಾಕಿದ್ರೆ ಒಂದು ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. ಹಾಕ್ಲಿಲ್ಲ ಅಂತಾರೆ ಇನ್ನೂ ಕೂಡ ಒಳ್ಳೆಯದೇ. ಹಾಕದೇ ಇದ್ರೇ ಒಳ್ಳೆಯದು ಆದರೂ ಸಾಧ್ಯವಾದಷ್ಟು. ಈಗ ಹಾಕಿದ್ರೆ ಏನಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತಂದ್ರೆ ಮಲ್ಚಿಂಗ್ ಪೇಪರ್ ಕಾಮನಾಗಿ ಎಲ್ಲರೂ ಹಾಕ್ತಾ ಇರ್ತಾರೆ. ಹಾಗಾಗಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಿಮಗೆ ಬಿಟ್ಟಿರುವಂಥದ್ದು. ಇದರಲ್ಲಿ ಕಾಸ್ಟ್ ಮಾತ್ರ ಅಷ್ಟೇ ವೇರಿಯೇಷನ್ ಆಗೋದು, ಇದು ಬಿಟ್ಟರೆ ಬೇರೆ ಏನಾಗಲ್ಲ. ಅದು ಬಿಟ್ಟು ಅಂದರೆ ಇನ್ನು ಗಳಗಳಿಗೆ ಸುಮಾರು 1 ಎಕರೆಗೆ ಇಲ್ಲ ಅಂತಂದ್ರೆ 20,000 ರಿಂದ 30,000 ರೂಪಾಯಿ ಗಳಗಳಿಗೆ ಆಗುತ್ತೆ. ಇನ್ನು ದಾರ ಅವೆಲ್ಲ ಇದಂತೂ ಬಂತು ಅಂದರೆ ಆಗುತ್ತೆ. ಇನ್ನು ಏನೂ ಕೂಡ ತುಂಬಾ ಖರ್ಚು ಕಡಿಮೆ ಮಾಡಿಕೊಂಡು ನಾವು ಮಾಡ್ತೀವಿ ಅನ್ನೋದಾದರೆ, ಈಗ ಸ್ಟಾರ್ಟಿಂಗಲ್ಲಿ ನಾವೇನು 30,000-40,000 ರೂಪಾಯಿ ನಾವು ಗಳಿಗಳಿಗೆ ಹಾಕಿರ್ತೀವಿ. ಈ ಗಳಗಳನ್ನ ಬಿಟ್ಟಿದ್ರೆ ನೆಕ್ಸ್ಟ್ ಇಯರ್ ನಾವೇನು ಮಾಡ್ತೀವೋ ಅದು ಗಳಗಳೇನು ಬೇಕಾಗಿಲ್ಲ, ಒಂದು 5-6 ವರ್ಷ ಅಥವಾ 7-8 ವರ್ಷವರೆಗೂ ಕೂಡ ಗಳಗಳು ಬರ್ತವೆ. ಹಾಗಾಗಿ ಅದಕ್ಕೆ ಇನ್ವೆಸ್ಟ್ಮೆಂಟು ಕಡಿಮೆ ಇರುತ್ತೆ. ಒಂದು ಎಕರೆಗೆ ನಾವು ಹೇಳೋದಾದರೆ ಬೀಜ ಇಲ್ಲ ಅಂತಂದ್ರೂ ಒಂದು 400 ಗ್ರಾಮಿಂದ ಒಂದು 500 ಗ್ರಾಮ್ ಅಷ್ಟು ನಾವು ಬಿತ್ತನವನ್ನು ನಾವು ಇಲ್ಲಿಗೆ ಹಾಕ್ಬೇಕಾಗುತ್ತೆ. ಅದು ಬಿಡ್ತು ಅಂತಂದರೆ ಇನ್ನು ಖರ್ಚು ಅಂತ ಹೇಳೋದಾದರೆ ಒಂದು 40,000 ರಿಂದ 50,000 ರೂಪಾಯಿ ಅದೇ ಹೆಚ್ಚು ಅಂತಂದರೆ ನಾವು ಖರ್ಚು ಮಾಡುವಂಥದ್ದು 1 ಎಕರೆಗೆ ನಾವು ಸೌತೆಯನ್ನು ಬೆಳಿಬೇಕು ಅಂತಂದರೆ ಆ ರೀತಿಯಲ್ಲಿ ಇರ್ತದೆ. ಎಲ್ಲ ತಳಿಗಳಿಗೂ ಕೂಡ ಸೇಮ್ ಏನು ನಾವು ಒಂದು ಈ ಗಿಳಗಳಾಗಿರ್ಬೋದು, ಏನೇನು ನಾವು ಜಿಗ್ಜಾಗ್ ಮಾಡಿ ಒಂದು ಆ ದಾರಗಳನ್ನ ಕಟ್ಟಿದ್ವು ಎಲ್ಲದಕ್ಕೂ ಸೇಮ್ ಅದೇ ರೀತಿಯಲ್ಲೇ ಮಾಡಬೇಕಾಗುತ್ತೆ. ಆದರೆ ಇಳುವರಿ ಬಂದಾಗಲೂ ಕೂಡ ಕೆಲವೊಂದರಲ್ಲಿ ಒಂದೊಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಆಗೋದಿಲ್ಲ. ಇನ್ನು ಎಲ್ಲ ಇದು 3 ತಳಿಯ ಏನು ನಾವು ಸೌತೆ ಇದೆ ಎಲ್ಲರೂ ಕೂಡ ಹಸಿರಾಗೇ ಇರ್ತದೆ. ಕಾಯಿಗಳು ಕೂಡ ನೀವು ಅದು ನೋಡ್ಬೋದು, ಹಸಿರಾಗಿ ಅಲ್ಲಿ ಒಂದು ಕಿದ್ದನ್ನು ಮಡಗಿರುವಂಥದ್ದು ಈ ರೀತಿಯಲ್ಲಿ ಇರುತ್ತೆ ನೋಡಿ. ಈ ರೀತಿ ಹಸಿರಾಗೇ ಇರುತ್ತೆ ಕಾಯಿಗಳು, ಕೈನಲ್ಲಿ ಏನು ಕೂಡ ಡಿಫ್ರೆನ್ಸ್ ಏನು ಬರೋದಿಲ್ಲ. ಸೇಮ್ ಅದೇ ರೀತಿಯಲ್ಲಿ ಕೂಡ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಆ ರೀತಿಯಲ್ಲಿ ಇರುತ್ತೆ. ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸಿ ಅಂತ ನಾನು ಭಾವಿಸ್ತೀನಿ. ಇನ್ನು ಈಗ ವೈರಸ್ ಬಗ್ಗೆ ಹೇಳೋದಾದರೆ ಅಥವಾ ರೋಗಗಳ ಬಗ್ಗೆ ಹೇಳೋದಾದರೆ, ಇಲ್ಲಿ ಲೀಫ್ ಸ್ಪಾಟ್ ವೈರಸ್ ಅಂತ ಕಾಣಿದೆ ನೋಡಿ ನಿಮಗೆ. ಲೀಫ್ ಸ್ಪಾಟ್ ಅಂತ ಅಂದ್ಬಿಟ್ಟು ಈ ಒಂದು ಲೀಫ್ ಸ್ಪಾಟ್ ಏನಿದೆ ಆ ಒಂದು ಇದಕ್ಕೆ ನಾವು ಕೆಲವೊಂದು ರೆಡಮಲ್ ಗೋಲ್ಡ್ ಈ ಥರ ಎಲ್ಲ ಹೊಡಿತಾರೆ. ಮತ್ತೆ ಬೇರು ಕೊಳೆ ರೋಗ ಅಥವಾ ಕಾಂಡ ಕೊಳೆ ರೋಗ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಅದಕ್ಕೆ ಸೇಮ್ ಅದೇ ಥರ ಔಷಧಿನ ಕೂಡ ಸಿಂಪಡಿಸ್ತಾರೆ. ಅದು ಸಂಬಂಧಪಟ್ಟ ನೀವು ಮಾಡ್ಬೋದು. ಅದು ಬಿಡ್ತು ಅಂತಂದರೆ ಇನ್ನು ಸ್ಟಾರ್ಟಿಂಗಿಂದ ಒಂದು 20 ದಿನ ಅಥವಾ ಒಂದು 25 ದಿನ ಆಗ್ತಾ ಇದ್ದಂಗೆ, ಇದು 45 ರಿಂದ ಒಂದು 60 ದಿನ ಇರೋದ್ರಿಂದ 20 ದಿನ ಆಗ್ತಾ ಇದ್ದಂಗೆ ಈ ರೀತಿ ಗಳಗಳನ್ನ ಇಟ್ಕೊಳ್ತಾರೆ. ಅದ್ರ ಜೊತೆಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದು ಹಬ್ಲಿ ಅಂತ ಅಂದ್ಬಿಟ್ಟು ಈ ಥರ ದಾರ ಕಟ್ಕೊಳ್ತಾರೆ. ಅದಾದ ನಂತರ ಈ ಥರ ಜಿಗ್ಜಾಗ್ ದಾರವನ್ನು ಕಟ್ಕೊಳ್ತಾರೆ. ಅದಾದ ನಂತರ ಇಲ್ಲಿ ಇನ್ನೊಂದು ದಾರ ಕಟ್ತಾರೆ. ಜೊತೆಗೆ ಫೈನಲ್ ಆಗಿ ಈ ರೀತಿ ಹಸಿರಾಗಿರ್ತಕ್ಕಂಥ ಒಂದು ದಾರವನ್ನು ಕಟ್ತಾರೆ. ಇದು ಬಂದ್ಬಿಟ್ಟು ಸ್ಟ್ರಾಂಗ್ ಆಗಿರುವಂಥ ವೈರು. ಅದು ಯಾವುದೇ ಕಾರಣಕ್ಕೆ ಅಕಸ್ಮಾತ್ ಇಳುವರಿ ಜಾಸ್ತಿ ಏನಾದ್ರು ಕೊಡ್ತು ಅಂತಂದರೆ ಬಿದ್ದು ನಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಆ ರೀತಿ ಗಟ್ಟಿಯಾಗಿ ದಾರವನ್ನು ಕೊಟ್ಟಿರ್ತಾರೆ. ಅದಾಯಿತು.
ಇನ್ನು ನಾವು ಈ ಕಡೆ ನೋಡ್ತಾ ಇದ್ರಿ ಗ್ಲಾಸಿ ಅಂತ ಅಂದ್ಬಿಟ್ಟು ಅದು ಆಲ್ರೆಡಿ ನಿಮಗೆ ಬಂದಿದೆ. ಇನ್ನೇನು ನಾಳೆ ನಾಳೆದ್ರೆ ಕಟಾವು ಮಾಡಬೇಕು. ಇದು ಇವಾಗ 1 ತಿಂಗಳು ಲೇಟ್ ಆಗಿರೋದ್ರಿಂದ ಈಗ ಸ್ವಲ್ಪ ಈಗ ಹೂ ಬಿಡ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಇಲ್ಲಿ ಹೂ ಬಿಡ್ತಾ ಇರುವಂಥದ್ದು ಹೂನ ನೀವು ನೋಡ್ತಾ ಇದ್ದೀರಿ. ಇದು 1 ತಿಂಗಳು ಲೇಟ್ ಇರ್ತದೆ. ಅದು ಮುಗಿಯುವಷ್ಟರಲ್ಲಿ ಇದು ಕಮೆನ್ಸ್ ಆಗುತ್ತೆ. ಅದಕ್ಕೂ ಸೇಮ್ ಈಗ ನಾವೇನು ಗಳೆಯನ್ನು ಇಟ್ಟಿದ್ದೀವೋ ಅಥವಾ ಇದಕ್ಕೇನು ಎಲ್ಲ ಸೇಮ್ ಅದೇ ರೀತಿಯಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ಕೂಡ ಜಿಗ್ಜಾಗ್ ವೈರ್ಗಳು ಏನು ನಾವು ಮಾಡಿದ್ದೀವೋ ಅದೇ ರೀತಿಯಲ್ಲೇ ಇರುತ್ತೆ. ಅದನ್ನು ಕೂಡ ನೀವು ಗಮನಿಸ್ಬೋದು. ಇದಾದ ನಂತರ ಇದು ಕೂಡ 1 ತಿಂಗಳು ಲೇಟ್ ಆಗಿರೋದ್ರಿಂದ ಇದು ನಾವು ಯಾವ ತಿಂಗಳು ನೆಟ್ಟಿದ್ದೀವೋ ನಿಮಗೆ ಮೊದಲೇ ನಾನು ಹೇಳಿದ್ದೀನಿ. ಅದನ್ನು ನಾವು ಜೂನ್ ನೆಟ್ಟಿದ್ದೀವಿ, ಇದು ಜುಲೈನಲ್ಲಿ ನೆಟ್ಟಿದ್ವಿ. ಇದು ಬಂದ್ಬಿಟ್ಟು ಆಗಸ್ಟಲ್ಲಿ ನೆಟ್ಟಿರುವಂಥದ್ದು ಬೆಲ್ಲೆ ಅಂತ ಅಂದ್ಬಿಟ್ಟು. ಇದು ಕೂಡ ಕಾಯಿ ಸೇಮ್ ಇದೇ ಥರ ಗ್ರೀನ್ ಕಲರ್ ಇರ್ತದೆ. ಇದರಲ್ಲೂ ಕೂಡ ಯಾವುದೇ ಥರ ವೇರಿಯೇಷನ್ ಇರೋದಿಲ್ಲ. ಗೆಳೆಗಳಾಗಲಿ ಅಥವಾ ಏನು ಇದಕ್ಕೆ ಅಡಾಪ್ಟ್ ಮಾಡಿದ್ದೀವಿ ಸೇಮ್ ಅದೇ ರೀತಿಯಲ್ಲೇ ಇರುತ್ತೆ. ಯಾವುದೇ ಥರ ಚೇಂಜಸ್ ಕೂಡ ಇರೋದಿಲ್ಲ ಫ್ರೆಂಡ್ಸ್. ಈ ರೀತಿಯಲ್ಲಿ ನೀವು ಮಾಡ್ಬೋದು. ಇನ್ನು ಪೈಪ್ಗಳನ್ನ ನೋಡಿ ನೀವು ನೋಡ್ತಿದ್ದೀರಿ ನೋಡಿ, ಮೇಲ್ಗಡೆ ಇದ್ರ ಊಲುವಂಥ ಚಾನ್ಸಸ್ ಊಲೋದಂತಾರೆ ಊಲಕ್ಕೆ ಹೋಗ್ಲೇಬಾರ್ದು. ಯಾಕೆಂದರೆ ಊತಾಗ ಏನಾಗುತ್ತೆ ಅಂದರೆ ಅಲ್ಲಿಗೆ ಅದು ವೇಸ್ಟ್ ಆಗುತ್ತೆ. ಇನ್ನು ಅದೇ ಪರ್ಮನೆಂಟಾಗಿ ನಾವು ಇಟ್ಕೋಬೇಕಾಗುತ್ತೆ. ಅದು ಬೇರೆ ಬೆಳೆ ಏನಾದ್ರು ಬೆಳೀತಾ ಇದ್ದಾಗ ನಾವು ಬೇರೆ ಕಡೆ ಎತ್ತಿ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಈ ರೀತಿ ಮೇಲ್ಗಡೆ ಬಿಟ್ಬಿಟ್ರೆ ಇನ್ನು ಒಳ್ಳೆಯದು. ಈ ರೀತಿಯಲ್ಲಿ ನಾವು ಆದಾಯವನ್ನು ಮಾಡ್ಕೋಬೋದು. ಇನ್ನು ತುಂಬನೇ ಕೂಡ ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ತೀವಿ, ಇದನ್ನಾಗಿ ಮಾಡ್ತೀವಿ ಅನ್ನೋದಾದರೆ ನಾನು ಮೊದಲೇ ಹೇಳ್ದಾಗೆ 1 ಎಕರೆಗೆ ಅಮ್ಮಮ್ಮ ಅಂತಂದ್ರೂ ಒಂದು 40,000 ರಿಂದ 50,000 ರೂಪಾಯಿ ಆಗ್ಬೋದಷ್ಟೇ. ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಏನು ಆಗೋದಿಲ್ಲ. ಹಾಗಾಗಿ ನೀವು ಸಾಧ್ಯವಾದಷ್ಟು ಏನು ಖರ್ಚನ್ನ ನೀವು ಕಡಿಮೆ ಮಾಡ್ಕೊಳ್ತೀರೋ ಆ ಖರ್ಚನ್ನ ಕಡಿಮೆ ಮಾಡಿಕೊಂಡ್ರೆ ನೀವು ಬರೋದೆಲ್ಲ ನಿಮಗೆ ಆದಾಯನೇ ಕೂಡ ಆಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನೀವು ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ. ಯಾವುದೇ ಒಂದು ವೆರೈಟಿ, ಯಾವುದೇ ಒಂದು ತಳಿಯನ್ನು ನೀವು ಚೂಸ್ ಮಾಡಬೇಕು ಅಂತಂದ್ರೂ ಕೂಡ ಸೇಮ್ ಅದೇ ರೀತಿ ಇರ್ತದೆ. ಕಾಯಿ ಕಚ್ಚೋದ್ರಲ್ಲಿ ಸ್ವಲ್ಪ ಲೇಟಾಗಿ ಕಚ್ಚುತ್ತೆ, ಕೆಲವೊಂದು ಈಗ ಹಂತವಾಗಿ ಬಿಡುತ್ತೆ. ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ನಾನು ನಿಮಗೆ ಸಂಪೂರ್ಣ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಏನಾಗುತ್ತೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ನಿಮಗೆ ಬೆಳೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಮೊದಲನೇ ಹಂತದಲ್ಲಿ ನಿಮಗೆ ಇಲ್ಲೇ ಕಾಯಿ ಸಿಕ್ಬಿಡುತ್ತೆ ಮೊದಲನೇ ಹಂತದಲ್ಲಿ. ಮೊದಲನೇ ಕಟಾವಿಗೆ. ಅದಾದ ನಂತರ ಇಲ್ಲಿಗೆ ಸಿಗುತ್ತೆ 2ನೇ ಕಟಾವು, 3ನೇ ಕಟಾವು ಇಲ್ಲಿ, 4ನೇ ಕಟಾವು ಇಲ್ಲಿ, 5ನೇ ಕಟಾವು ಇಲ್ಲಿ. ಹಿಂಗೆ ನೀವು ಎಷ್ಟು ಕಟಾವು ಮಾಡ್ತೀವಿ ಅಲ್ಲಿವರೆಗೆ ಲಾಸ್ಟ್ನೇ ಕಟಾವು ಬಂದ್ಬಿಟ್ಟು ಈ ರೀತಿ ಇಲ್ಲಿ ಲಾಸ್ಟಲ್ಲಿ ಈ ರೀತಿ ಇರುತ್ತೆ. ಅಂದರೆ ಸುಮಾರು ಒಂದು ಕಟಾವು ಬಂದ್ಬಿಟ್ಟು ಒಂದು 7 ರಿಂದ 8 ಒಂದು 10 ಕಟಾವನ್ನು ನಾವು ಮಾಡ್ಬೋದು. ಚೆನ್ನಾಗಿ ನೋಡ್ಕೊಳ್ತೀವಿ ಅಂದರೆ 10ರವರೆಗೂ ಕೂಡ ನಾವು ಮಾಡ್ಬೋದು. ಹಂತವಾಗಿ ನಮಗೆ ಸಿಗ್ತಾ ಇರುತ್ತೆ. ಇನ್ನು ನಾವು ಮಲ್ಚಿಂಗ್ ಪೇಪರಿಂದ ಹಾಕಿದ್ರೆ ಏನು ಯೂಸಸ್ ಆಗುತ್ತೆ ಅನ್ನೋದಾದರೆ ನಾನು ಹೇಳ್ಬೇಕು ಅಂತನ್ನೋದಾದರೆ, ಈಗ ನೋಡಿ, ಈಗ ಇಲ್ಲೊಂದು ಕಾಯಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಾಯಿ ಇದೆ. ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ನಾವು ನೀರು ಹಾಕಿದ್ವಿ. ನೀರೇನು ಹಾಕಿದ್ವಿ ಅಂತ ತಿಳ್ಕೊಳ್ಳಿ. ನೀರು ಹಾಕಿದಾಗ ಏನಾಗುತ್ತೆ, ಈ ಜಾಗದಲ್ಲಿ ಇಲ್ಲಿ ನೀರು ನಿಂತು ಈ ಒಂದು ಜಾಗ ಕೊಳ್ತೋಗುತ್ತೆ. ಜೊತೆಗೆ ಬೇರು ಕೂಡ ಕೊಳ್ತೋಗುತ್ತೆ. ಆ ರೀತಿಯಲ್ಲಿ ನಿಂತು ಕೊಳ್ತೋಗುತ್ತೆ. ಈಗ ಮಲ್ಚಿಂಗ್ ಪೇಪರ್ ಮೇಲೆ ಇಲ್ಲಿ ಇಲ್ತು ಅಂತಾರೆ, ನೀರು ಇಲ್ಲಿ ಬಿದ್ದು ಹೊರಟೋಗುತ್ತೆ. ಹಾಗಾಗಿ ಈ ಒಂದು ಕಾಯಿ ಸೇವ್ ಆಗುತ್ತೆ. ಜೊತೆಗೆ ನೀರು ಕೂಡ ಪೋಲಾಗಲ್ಲ ಅಂತ ಹೇಳ್ತಾರೆ. ಆ ರೀತಿ ಏನು ಆಗೋದಿಲ್ಲ. ಅದು ಒಂದೇ ಒಂದು ಯೂಸ್ ಅಂತಂದರೆ ನೀವು ಹೇಳಿದ್ನಲ್ಲ, ಈಗ ಮಲ್ಚಿಂಗ್ ಪೇಪರ್ದ ಒಂದು ಮಾತ್ರ ಯೂಸ್ ಆಗುತ್ತೆ ಅಷ್ಟೇ. ಇನ್ನು ಬೇರೆ ಯಾವುದಕ್ಕೂ ಕೂಡ ಯೂಸ್ ಆಗೋದಿಲ್ಲ. ಇನ್ನು ಕಾಯಿಲೆ ಅಂತ ಬರೋದಾದರೆ, ರೋಗಗಳು ಅಂತ ಬರೋದಾದರೆ ಬೇರು ಕೊಳೆ ರೋಗ ಅಥವಾ ಕಾಂಡ ಕೊಳೆ ರೋಗ ಅಂತ ಏನು ಬರ್ತದೋ, ಮತ್ತು ಲಿಪ್ ಸ್ಪಾಟ್, ನಾನು ಹೇಳಿದ್ನಲ್ಲ ಲಿಪ್ ಸ್ಪಾಟ್ ವೈರಸ್ ಏನಿದೆ ಅದು ಬರುತ್ತೆ. ಇನ್ನು ಹೆಚ್ಚಿನದಾಗಿ ಏನು ಜಾಸ್ತಿ ಬರೋದಿಲ್ಲ. ಇನ್ನು ಊಜಿ ಏನು ಅಷ್ಟಾಗಿ ಬರೋದಿಲ್ಲ. ಊಜಿ ಟ್ರಾಪ್ ಹಾಕಿದ್ರೆ ಅದನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಇನ್ನು ಹೆಚ್ಚಿನದಾಗಿ ಇದಕ್ಕೆ ಯಾವುದೇ ಥರ ರೋಗಗಳು ಬರೋದಿಲ್ಲ. ಮತ್ತು ಇದರಲ್ಲಿ ಏನಂತಂದರೆ ಖರ್ಚು ಅಂತಂದರೆ ಒಂದು 40,000 ರಿಂದ 50,000 ಬಿಡ್ತು ಅಂತಂದರೆ, ಇನ್ನು 1 ಎಕರೆಗೆ ನಾವು ಇಲ್ಲ ಅಂತಂದ್ರೂ ಸುಮಾರು ಮ್ಯಾಕ್ಸಿಮಮ್ ಅಂತಂದ್ರೂ ನಮಗೆ ಒಂದು 5 ರಿಂದ 6 ಲಕ್ಷವರೆಗೂ ಸಿಗುತ್ತೆ. ಚೆನ್ನಾಗಿ ಬೆಳೆ ಬಂತು ಅಂತಂದ್ರೂ ಕೂಡ ಒಂದು 5 ರಿಂದ 6 ಲಕ್ಷ ನಾವು ಸಂಪಾದನೆ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಸೌತೆಕಾಯಿನ ನಾವು ಬೆಳೆಯೋದ್ರಿಂದ ಯಾವುದೇ ಥರ ನಷ್ಟ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ನಾವು ಈ ರೀತಿ ಡಿವೈಡ್ ಮಾಡ್ಕೊಳ್ತಂದ್ರೆ, ಈಗ ಈ ಕಡೆ ಬಂದ್ಬಿಟ್ಟು ಮೊದಲು ನಾನು ಹೇಳ್ದಾಗೆ ಚಿತ್ರ ಅಂತ ಹಾಕಿದ್ವಿ, ಈ ಕಡೆ ಗ್ಲಾಸಿ ಅಂತ ಹಾಕಿದ್ದೀವಿ, ಆ ಕಡೆ ಬಂದ್ಬಿಟ್ಟು ನಿಮಗೆ ಬೆಲ್ಲೆ ಅಂತ ಹಾಕೊಂಡಿದ್ದೀವಿ. ಈ ರೀತಿ ನಾವು ಡಿವೈಡ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಆದಾಯ ಜಾಸ್ತಿ ಬರುತ್ತೆ. ಆದಾಯದ ಮೂಲಗಳು ನಮಗೆ ಜಾಸ್ತಿ ಆಗುತ್ತೆ. ನಾವು ಮಾಡಿರುವಂಥದ್ದು ಇಲ್ಲಿ ಖರ್ಚುನು ಕೂಡ ಕಡಿಮೆ, ಅದೇ ರೀತಿಯಲ್ಲಿ ನಮಗೆ ಆದಾಯ ಕೂಡ ಜಾಸ್ತಿ ಇರುತ್ತೆ. ಈ ರೀತಿ ನಾವು ಮಾಡ್ಕೊಂಡು ಹೋಯ್ತು ಅಂದರೆ ನಾವು ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗ್ಬೋದು. ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶನೂ ಅದನ್ನೇ, ಖರ್ಚು ಕಡಿಮೆ ಮಾಡಿಕೊಂಡು ಹಂತವಾಗಿ ಯಾವ ರೀತಿ ನಾವು ಹೆಚ್ಚು ಇಳುವರಿಯನ್ನು ಪಡಿಬೋದು, ಹೆಚ್ಚು ಲಾಭವನ್ನು ಪಡಿಬೋದು ಅನ್ನೋದ್ರ ಬಗ್ಗೆನೇ ಕೂಡ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಕೆಲವರು ಸೌತೆಕಾಯಿನಲ್ಲಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಲಾಸ್ ಆಗುತ್ತೆ? ಲಾಸ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಯಾಕೆ ಲಾಸ್ ಆಗಬೇಕು? ಲಾಸ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಕಾಯಿ. ಈಗ ನಾನು ಮೊದಲೇ ಹೇಳಿದಾಗೆ ಇದು ಇಲ್ಲಿತ್ತು ಅಂತಾರೆ, ಇದು ಕೊಳಿತಾ ಇರಲಿಲ್ಲ. ಈಗ ನೋಡಿ ಇಲ್ಲಿತ್ತು ಅಂತಾರೆ, ನೋಡಿ ನೀರಲ್ಲೆಲ್ಲ ಇಲ್ಲಿ ಬಿದ್ದು ಇಲ್ಲಿ ಕೊಳೆಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಲ್ಚಿಂಗ್ ಪೇಪರ್ ಇದೊಂದಕ್ಕೇ ಯೂಸ್ ಆಗುವಂಥದ್ದು, ಇನ್ನು ಜಾಸ್ತಿ ಏನು ಯೂಸ್ ಆಗೋದಿಲ್ಲ.
ನೀರು ನೋಡಿ ಒಳಗಡೆ ಇದ್ದು ಶೇಖರಣೆ ಆಗ್ಬಿಟ್ಟು ಇದಕ್ಕೆ ಗಿಡಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಬಟ್ ಇಲ್ಲೆಲ್ಲ ನೀರೆಲ್ಲ ಇದ್ದೇ ಇರ್ತದೆ. ಅದೆಲ್ಲ ಈ ಈ ಒಂದು ಮಲ್ಚಿಂಗ್ ಪೇಪರ್ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಭೂಮಿಯ ಫಲವತ್ತತೆ ಸಾಧ್ಯವಾದಷ್ಟು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಒಂದು 4 ಬೆಳೆ ಆಗಿರ್ಬೋದು, ಒಂದು 5 ಬೆಳೆ ಅಷ್ಟೇ ಮ್ಯಾಕ್ಸಿಮಮ್. ಅದು ಬಿಟ್ಟು ಅಂತಂದ್ರೆ ಆ ಒಂದು ಜಾಗದಲ್ಲಿ ಏನೂ ಕೂಡ ಬೆಳೆಯಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಆ ಮಟ್ಟದಲ್ಲಿ ಆ ಒಂದು ಭೂಮಿ ಹಾಳಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದ್ರೆ ಮಲ್ಚಿಂಗ್ ಪೇಪರನ್ನು ಅವಾಯ್ಡ್ ಮಾಡಬೇಕು. ನೋಡಿ ಈ ರೀತಿಯಲ್ಲಿ ನೀವು ಈ ರೀತಿ ನೋಡಿ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅಷ್ಟು ಅಚ್ಚುಕಟ್ಟಾಗಿ ನೀವು ಬೆಳ್ಕೊಂಡು ಹೋಗ್ಬೋದು. ಅದರಲ್ಲಿ ಯಾವುದೇ ಥರ ಲೋಪದೋಷಗಳಿರೋದಿಲ್ಲ, ಚೆನ್ನಾಗಿ ಕೂಡ ಬೆಳಿಬೋದು. ನೀವು ಕೂಡ ಮಾಡಿ ನೋಡಿ. ಈಗ ನಾನು ಮೊದಲೇ ನಿಮ್ಗೆ ಹೇಳಿದೆ ಬೇರು ಕೊಳೆ ರೋಗ ಅಥವಾ ಕಾಂಡ ಕೊಳೆ ರೋಗ ಅಂತ ಹೇಳಿದ್ರೆ ನೋಡಿ ಇದರಲ್ಲೂ ಕೂಡ ಅದೇ ರೀತಿಯಾಗಿ ನೋಡಿ ಇದು ಕೊಳ್ತೋಗಿರುವಂಥದ್ದು. ನೀರು ಜಾಸ್ತಿ ಆಗ್ಬಿಟ್ಟು ನೋಡಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಶೀತ ಜಾಸ್ತಿ ಆಗಿದೆ ನೋಡಿ, ಇಲ್ಲೆಲ್ಲ ಶೀತ ಜಾಸ್ತಿ ಆಗಿದೆ. ಶೀತ ಜಾಸ್ತಿ ಆಗಿರೋಕ್ಕೆ ಏನಾಗುತ್ತೆ ಅಂದರೆ ಈ ರೀತಿ ಕೊಳ್ತೋಗ್ಬಿಡ್ತಾವೆ, ಕಾಯಿಗಳು ಜಾಸ್ತಿ ಕೊಳ್ತೋಗ್ತದೆ. ಈಗ ನೀರು ಕೊಡ್ತೀವಿ, ಬೇಗ ದಪ್ಪ ಆಗ್ಬಿಡ್ಲಿ ಅಂತ ನಾವು ಒಂದು ಮನಸ್ಸು ಮಾಡ್ತೀವಿ. ಆದರೆ ದಪ್ಪ ಆಗೋದಿಲ್ಲ ಅವೆಲ್ಲ, ದಪ್ಪನೂ ಕೂಡ ಆಗ್ತವೆ. ಕೆಲವೊಂದು ಗಿಡಗಡೆ ಕೊಳ್ತೋಯ್ತು ಅಂತಂದರೆ ಅದಕ್ಕೇನು ಯೂಸಸ್ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಒದಗಿಸ್ಬೇಕಾಗತ್ತೆ. ಅದು ಹೆಚ್ಚಿನದಾಗಿ ಒದಗಿಸ್ತು ಅಂತಂದರೆ ಯಾವುದೇ ಥರ ಯೂಸಸ್ಸು ಆಗೋದಿಲ್ಲ. ನಾವು ಪರಿಪೂರ್ಣವಾಗಿ ನಾವೇನು ಇನ್ವೆಸ್ಟ್ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆದಾಯನ ಗಳಿಸ್ಬೇಕು ಅನ್ನೋದಾದರೆ ಒಂದು ಹಂತದಲ್ಲಿ ನಾವು ಖರ್ಚನ್ನು ಮಾಡಬೇಕಾಗುತ್ತೆ. ಯಥೇಚ್ಛವಾಗಿ ಖರ್ಚು ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ. ನೋಡಿ ಇಲ್ಲಿ ಇವ್ರು ಹಾಕಿರುವಂಥದ್ದು ನೋಡಿ ಊಜಿ ಟ್ರಾಪ್ ಅಂತ ಹಾಕಿದ್ದಾರೆ. ಇದನ್ನು ನಾವು ಊಜಿ ಟ್ರಾಪ್ ಅಂತ ಹೇಳ್ತೀವಿ. ಇದು ಆಲ್ರೆಡಿ ನೋಡಿ ಊಜಿ ಹುಳಗಳಲ್ಲಿ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಊಜಿ ಹುಳಗಳು ಹಿಂದೂ ಕೂಡ ಈ ಥರ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರುತ್ತೆ. ನೋಡಿ ಊಜಿ ಟ್ರಾಪ್ ಅಂತ ಇದರೊಳಗಡೆ ನೋಡಿ ಆಲ್ರೆಡಿ ಇರುವಂಥದ್ದು ಇಲ್ಲೆಲ್ಲ ಸಾಕಷ್ಟು ಇದೆ. ಇದ್ರ ಸ್ಮೆಲ್ಗೆ ಕೂಡ ಆ ಹುಳಗಳು ಬಂದು ಇಲ್ಲಿ ಸ್ಟೋರ್ ಆಗ್ತವೆ. ಆ ನೊಣಗಳು ಊಜಿ ನೊಣಗಳು ಏನೆಲ್ಲ ಬರ್ತಾವೋ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರವಾಗಿ ಇದು ಇರುವಂಥದ್ದು. ಇದನ್ನು ನೀವು ಹಾಕೋಬೋದು. ಯಾವುದೇ ಬೆಳೆಗಳಾದರೂ ಈ ಪ್ರತಿಯೊಂದು ಬೆಳೆಗಳಿಗೂ ಕೂಡ ನೀವು ಈ ಥರ ಒಂದು ಊಜಿ ಟ್ರಾಪ್ ಇಟ್ಕೊಂತು ಅಂತಂದರೆ ಸಾಧ್ಯವಾದಷ್ಟು ಆ ಒಂದು ಊಜಿ ಹುಳಗಳು ಆ ಒಂದು ಕಾಯಿ ಮೇಲೆ ಕೂತ್ಕೊಂಡು ನಿಮಗೆ ಕೊರೆಯುವಂಥದ್ದಾಗಲಿ ಅಥವಾ ಅಲ್ಲಿ ಬಂದು ಮೊಟ್ಟೆ ಇಡೋದಾಗಲಿ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಸಾಧ್ಯವಾದಷ್ಟು ಆ ಒಂದು ಕಾಯಿಲೆ ಬರೋದು, ಒಂದು ರೋಗಗಳು ಬರುವಂಥದ್ದು ಸಾಧ್ಯವಷ್ಟು ಅವಾಯ್ಡ್ ಆಗುತ್ತೆ. ನೋಡಿ ಇವಾಗೆಲ್ಲ ನೀವೇನು ನೋಡ್ತಾ ಇದ್ದೀರೋ ಸುಮಾರು 3 ಎಕರೆ ಸೌತೆ ಕೃಷಿಯಲ್ಲಿ ನಾವು ಈ ರೀತಿಯಲ್ಲಿ ನಾವು ಅನುಸರಣೆ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಇಳುವರಿಯನ್ನು ನಾವು ಪಡಿಬೋದು. ನೀವು ಕೂಡ ಅದೇ ರೀತಿಯಲ್ಲೇ ಕೂಡ ಮಾಡಿ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಸಾಧ್ಯವಾದಷ್ಟು ಕೂಡ ಒಂದು ಒಳ್ಳೆಯ ಒಂದು ಇಳುವರಿನ ಪಡಿಬೇಕಾದ್ರೆ ಈ ರೀತಿಯಲ್ಲಿ ನೀವು ಮಾಡಬೇಕಾಗತ್ತೆ. ಮತ್ತು ಗಿಡಗಳಿಂದ ಗಿಡಗಳಿಗೆ ಎಷ್ಟು ಅಂತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಇವೆಲ್ಲೂ ಕೂಡ ನಾನು ಹೇಳ್ತೇನೆ ಅಂದರೆ ಒಂದು ಗಿಡದಿಂದ ಗಿಡದಕ್ಕೆ ನಾವು ಸುಮಾರು 1.25 ಅಡಿ ಅಥವಾ 1 ಅಡಿ ನಾವು ಕೊಡ್ತೀವಿ. ಅಂದರೆ ಆ ಒಂದು ಡ್ರಿಪ್ಸ್ ಪೈಪ್ ಏನು ಬರ್ತದೋ ಅದರಲ್ಲಿ ನಮಗೆ ಹೋಲ್ ಬಂದ್ಬಿಟ್ಟು 1.25 ಅಡಿಗೆ ಇರುತ್ತೆ. ಹಾಗಾಗಿ ನಾವು 1.25 ಅಡಿಗೆ ನಾವು ಬೀಜವನ್ನು ಬಿತ್ತನೆ ಮಾಡಬೇಕಾಗತ್ತೆ. ಅದು ಬಿಡ್ತು ಅಂತಂದರೆ ಇನ್ನು ಸಾಲಿಂದ ಸಾಲಿಗೆ ಕೆಲವರು 5 ಅಡಿ ಕೊಡ್ತಾರೆ, ಕೆಲವರು 3 ಅಡಿ ಕೊಡ್ತಾರೆ, ಕೆಲವರು 4 ಅಡಿಯನ್ನು ಕೂಡ ಕೊಡ್ತಾರೆ. ಅದು ನಮ್ಮ ಸೂಕ್ತ ಏನಂದರೆ 4 ರಿಂದ 5 ಅಡಿ ಕೊಟ್ಟರೆ ಬೆಸ್ಟ್. ಯಾಕೆಂತಂದರೆ ನಮಗೆ ಗಿಡಗಳು ಬಗ್ದಾಗ ಅಥವಾ ಭಾಗದಾಗ ಈ ರೀತಿ ಎಲ್ಲ ಕವರ್ ಆದಾಗ ಏನಾಗುತ್ತೆ ಇಳುವರಿ ನಮಗೆ ಸಾಧ್ಯವಷ್ಟು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ 4 ಅಡಿ ಕೊಟ್ಟಿದ್ದಾರೆ, ಕೆಲವರು ಮ್ಯಾಕ್ಸಿಮಮ್ 5 ಅಡಿ ಕೊಡ್ತಾರೆ. ಅದರಲ್ಲಿ ಒಂದು 4 ರಿಂದ 5 ಅಡಿ ಕೊಟ್ಟರೆ ತುಂಬ ಹೆಚ್ಚು ಇಳುವರಿಯನ್ನು ನಾವು ಪಡಿಬೋದು. ಗ್ಯಾಪ್ ಕೊಡೋದ್ರಲ್ಲಿ ಹೆಂಗಪ್ಪ ಇಳುವರಿ ಬರುತ್ತೆ ಅಂತಂದರೆ ಅದು ಏನಾಗುತ್ತೆ ಅಂತಂದರೆ ಜಾಸ್ತಿ ಗಾಳಿ ಎಲ್ಲ ಆಡುತ್ತೋ, ಗಾಳಿ ಆಡಬೇಕು. ಆ ಕಡೆ ಈ ಕಡೆ ಎಲ್ಲ ಗಾಳಿ ಆಡಿದಾಗ ಅದಕ್ಕೆ ಯಥೇಚ್ಛವಾಗಿ ಅದಕ್ಕೆ ಎಷ್ಟು ಬೇಕೋ ಸಫಿಷಿಯೆಂಟಾಗಿ ನಮ್ಗೆ ಗಾಳಿಯನ್ನು ಸಿಕ್ತು ಅಂತಂದಾಗ ಅವಾಗ ಮಾತ್ರ ಅದು ಹೂ ಬಿಟ್ಟು ಸರಿಯಾದ ಕಾಲದಲ್ಲಿ ಅದು ಕಾಯಿ ಬಿಟ್ಟು ಅದರ ಒಂದು ಏನಿದೋ ಅದನ್ನು ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಕೂಡ ಬಹಳ ಮುಖ್ಯವಾಗುತ್ತೆ ಫ್ರೆಂಡ್ಸ್. ಈ ರೀತಿಯಲ್ಲಿ ನೀವು ಆದಾಯವನ್ನು ಗಳಿಸ್ಕೋಬೋದು. 3 ಥರದ ತಳಿಯಿಂದ ನಮಗೆ 3 ರೀತಿಯಲ್ಲಿ ನಮಗೆ ಆದಾಯವನ್ನು ನಾವು ಗಳಿಸ್ಬೋದು. ಹಂತವಾಗಿ ಮಾಡ್ಬೋದು. ಕೆಲವೊಂದು ನಾವು ಒಂದೊಂದು ಬೆಳೆಗೂ ಕೂಡ ಒಂದೊಂದು ತಳಿಗೂ ಕೂಡ ನಾವು ಏನು ಮಾಡಿದ್ದೀವಿ, 1 ತಿಂಗಳು ಗ್ಯಾಪ್ ಕೊಟ್ಟಿದ್ದೀವಿ. ನೀವು ಮಾಡೋದಾದ್ರೆ ಏನು ಮಾಡ್ಬೋದು, 1.5 ತಿಂಗಳಿಗೆ ಒಂದೊಂದು ಗ್ಯಾಪ್ ಕೊಡ್ತು ಅಂತಂದರೆ ಆ 1.5 ತಿಂಗಳಿಗೆ ಆಲ್ಮೋಸ್ಟ್ ಅದು ಕ್ಲೋಸ್ ಆಗ್ತಾ ಇರುತ್ತೆ, ಇನ್ನೊಂದು ಕಮೆನ್ಸ್ ಆಗ್ತದೆ, ಕ್ಲೋಸ್ ಆಗ್ತಿರುತ್ತೆ, ಕಮೆನ್ಸ್ ಆಗ್ತಾರೆ. ಅವಾಗ ಏನಾಗುತ್ತೆ ನಿಮಗೆ ಯಾವುದ್ರಲ್ಲಾದ್ರೂ ಈಗ ಒಂದ್ರಲ್ಲಿ ಹೊಡೆತ ಬೀಳ್ತು ಅಂದರೆ ಇನ್ನೊಂದು 2ರಲ್ಲಿ ನಮಗೆ ಸುಧಾರಣೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅನ್ನೋದಕ್ಕೋಸ್ಕರವಾಗಿ ನಾನು ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡಿ ತಿಳಿಸ್ತಾ ಇರುವಂಥದ್ದು. 1 ಎಕರೆಗೆ ಸುಮಾರು ಇನ್ನೊಂದ್ಸರಿ ನಾನು ಹೇಳ್ತಾ ಇದ್ದೀನಿ, 1 ಎಕರೆಗೆ ಸುಮಾರು ಒಂದು ಅರ್ಧ ಕೆ ಜಿ 400 ಗ್ರಾಮಿಂದ ಒಂದು 500 ಗ್ರಾಮ್, ಒಂದು ಅರ್ಧ ಕೆ ಜಿವರೆಗೂ ಕೂಡ ನಮಗೆ ಬೀಜ ಬೇಕಾಗ್ಬೋದು. ಅದು ಬಿಟ್ಟರೆ ಹೆಚ್ಚಿನದಾಗಿ ಬೇಕಾಗಿಲ್ಲ. ಈ ಒಂದು 3 ಎಕರೆಗೆ 1200 ಗ್ರಾಮ್ ಅಂದರೆ 1/4 ಕೆ ಜಿ 1.5 ಕೆ ಜಿ ಅಷ್ಟು ನಾವು ಬೀಜವನ್ನು ಬಿತ್ತನೆ ಮಾಡಿರುವಂಥದ್ದು. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ಕೂಡ ನಾವು
ಮಾಡ್ಬೋದು. ಇನ್ನು ಖರ್ಚು ಅಂತ ಬೀಳೋದಾದರೆ 1 ಎಕರೆಗೆ ಈಗ ನಾವು ಆಲ್ರೆಡಿ ಗಳನ್ನ ಹಾಕಿ ಇದು ಒಂದು 5ನೇ ಸರಿ ಬೆಳೆ ಬೆಳೀತಾರೋದ್ರಿಂದ ನಮ್ಗೆ ಆಲ್ರೆಡಿ ಗಳ ನಮ್ಮ ಹತ್ರ ಇದೆ. ಇನ್ನೇನಾದರೂ ವೈರ್ ತಗೋಬೇಕಷ್ಟೇ. ಈ ವೈರು ಅಂತಂದಾಗ ನಾವು ರಿಯೂಸ್ ಮಾಡ್ಬೋದು. ಕೆಲವೊಂದು ಸರಿ ಯೂಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇದಕ್ಕೇನು ಜಾಸ್ತಿ ಬೆಲೆ ಏನು ಇರೋದಿಲ್ಲ. ಹಾಗಾಗಿ ನಾವು ಇದಕ್ಕೇನು ಜಾಸ್ತಿ ಹೆಚ್ಚಿನದಾಗಿ ನಾವು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯೂ ಕೂಡ ನಾವು ಮಾಡ್ಬೋದು. ಅದಕ್ಕೇನು ಹೆಚ್ಚಿನದಾಗಿ ಏನು ಅವಶ್ಯಕತೆ ಇಲ್ಲ. ಏನು ಗಳಗಳೇನಿರುತ್ತೆ ಗಳಗಳನ್ನ ನಾವು ಇದು ಮಾಡ್ಕೋಬೋದು. ಇನ್ನು 40,000 ರಿಂದ 50,000 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಖರ್ಚಾಗುವಂಥದ್ದು ಇದಕ್ಕೆ. ಇಷ್ಟೇ ನಾವು ಮಾಡ್ಬೋದು. ಎಲ್ಲರೂ ಕೂಡ ಸೌತೆಕಾಯಿಯನ್ನು ಬೆಳೀರಿ. ಒಂದು ಒಳ್ಳೆ ಮಟ್ಟದಲ್ಲಿ ನಾವು ಆದಾಯವನ್ನು ಗಳಿಸ್ಬೋದು ಅಂತಲೂ ಕೂಡ ಹೇಳ್ಬೋದು. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ರೀತಿಯಾದ ಟ್ರಿಕ್ಸ್ ಅಂದರೆ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋಬೇಕು. ಈಗ ಏನಿದೆ ಟ್ರೆಂಡಿಂಗ್ ಏನಿದೆ ಅದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ರಮಗಳನ್ನು ಅನುಸರಿಸಿದ್ರೆ ಹೆಚ್ಚು ಇಳುವರಿ ಪಡಿಬೋದು, ಜೊತೆಗೆ ಹೆಚ್ಚು ಆದಾಯವನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಆ ಒಂದು ನಿಟ್ಟಲ್ಲಿ ನೀವು ಬೇಸಾಯವನ್ನು ಮಾಡಿ ಹೊಸ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.